ನನ್ನ ಸೌತಿನ ಏನ್ ಪ್ಯಾಟರ್ನಾಗ ಮಾಡ್ಗವನೇನೋ ಅವನು ನನ್ನ ಗಂಡ. ಹೂ ಕಣಮಿ, ಪ್ಯಾಟರ್ನಾಗೇನಿಯ ಮನೆ ಮಾಡಿರೋದು. ಸುಮಾರಾಗೈತ್ ಮನೆ. ಬಾ ಇಲ್ಲಿ, ಇದೇ ಸೊಂದಗೇನಿಯ ಮನೆ. ಆಟೋದಾಗೆ ನಾನು ಅಕ್ಕಯ್ಯ ಹೋಗಿದ್ವಲ್ಲ, ಇದೇ ಸೊಂದಗೇನಿಯ ಇದ್ದಿದ್ದು. ತೋರಿಸ್ತೀನಿ ಬಾ. ಮನೆಯಾಳಿ ಹೆಂಗವಳೆ ಅಂತಂದ್ರೆ ಎರಡೆರಡೆ ಮೂರೆಳೆ ಸ್ವರ ಹಾಕೊಂಡು ಏನ್ ಮಿಣ 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 ಅಂತ ಮಿಂಚ್ಕೊಂಡವಳೆ. ನೀನ್ ನೋಡ್ಬೇಕು, ಕಣ್ ಕುಕ್ತದೆ ಹಂಗೆ. ಕಂಡರ್ ಗಂಡುಗಳನ್ನ ಬುಟ್ಟಿಗೆ ಹಾಕೊಂಡು ಮಾಡೋದೆಲ್ಲ ಅಂತ ಕೆಲಸ ನೀ ಅಲ್ವಾ. ಬಾ ಸುಮ್ಕೇನಿಯ ತೋರಿಸ್ತೀನಿ. ನನ್ನ ಗಂಡುಗಿಂತ ದೊರಿದ್ರ ಬುದ್ಧಿ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ನಾನೇನೆ ಚೆನ್ನಾಗಿರಲ್ವಾ ನೆಟ್ಟಗಿರಲ್ವಾ ಹೇಳು. ಇಷ್ಟು ವರ್ಷ ಅಂದ್ರೆ ಸಂಸಾರ ಮಾಡ್ಬಿಟ್ಟು ಇವಾಗ ಇವಳು ಯಾವಳೋ ಮಿಟುಗಳಾಡಿಯಿಂದ ತಿರುಗ್ತಾವನೆ ಅಂತ ಹೇಳಿದ್ರೆ ಯಾರು ತಾನೇ ಸಿಟ್ಟು ಬರಕಿಲ್ಲ. ನನ್ನ ಮಗಂಗೆ ಸರಿಯಾಗಿ ಮಾಡ್ತೀನಿ. ಮೊದಲು ಇವಳಿಗೆ ಸರಿಯಾಗಿ ನಾಲ್ಕು ಬೈ ಬಿಗಿದು ನನ್ನ ಗಂಡನು ವಾಪಸ್ ಕರ್ಕೊಂಡು ಮನೆಗೆ ಬರಬೇಕು ಕಣಮ್ಮ. ಇಲ್ಲ ಅಂತಂದ್ರೆ ಆಗದೇ ಇಲ್ಲ ನೋಡು. ಅದಕ್ಕೆ ಅಲ್ವೇ ನಿನ್ನೂ ಕರ್ಕೊಂಡು ಹೋಯ್ತಿರೋದು. ಬಾ ಅಂತ ಹೇಳ್ಬಿಟ್ಟು ಬಾ ನೀನು. ಸುಮ್ಕೆ ನೀನಿಯ ತೋರಿಸ್ತೀನಿ ಅವ್ರ ಮನೆಯ. ನೋಡಿ ಕ್ಯಾಕ್ರಸ್ ಮಾಕೋಗತ್ತವಳು ಜುಟ್ಟು ಹಿಡ್ಕೊಂಡು ವಾಡ್ದು. ಆಮೇಕಿಂದ ಬೇಕಾದ್ರೆ ನಿನ್ನ ಗಂಡನ ಎಳ್ಕೊಬಿಟ್ಟು ಬರನಿ. ನೋಡ್ದ 1.5 ತಿಂಗಳಾಯ್ತಾ ಬಂತು. ಒಂದು ಫೋನ್ ಕಾನಿಲ್ಲ, ಒಂದು ಮೆಸೇಜ್ ಇಲ್ಲ, ಎಂಥದೂ ಇಲ್ಲ. ಈಗ ಇವಳಿಂದನೇ ನೀ ಹಿಂಗೆಲ್ಲ ಆಗಿರೋದು. ಇವಳಿಂಗ್ ಹಿಡಿದು ಇಟ್ಕೊಬಿಟ್ಟವಳು ನಿನ್ನ ಗಂಡನ. ಐತೆ ನಡಿ, ಆ ಮಾನ್ಗೇಡಿಗೆ ಸರಿಯಾಗಿ ಮಾಡ್ತೀನಿ. ಓಹೋ, ಸಿಟಿನಾಗ ಮನೆ ಮಾಡ್ಬಿಟ್ಟು ಇಕ್ಬಿಟ್ಟವನಲ್ಲ ನನ್ನ ಗಂಡ. ಇದಕ್ಕೆ ನೀನು 3 ದಿನ ಕೆಲಸ ಇರ್ತದೆ, 3 ದಿನ ಕೆಲಸ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಂತಾಗ ಬಿಲ್ಡಪ್ ತಗೊಂಡು ಬಿಲ್ಡ್ ಹೊಡಿತಿದ್ದು. ನೋಡಿ ಮಾಡ್ತೀನಿ ನನ್ನ ಮಗುಂಗೆ. ಇದೇ ಕಣಮ್ಮಿ ಮನೆ. ಈ ಮನೆ ಒಳಗಡೆ ನೀ ಅವ್ರು ಹೋಗಿದ್ದು. ನಾನು ಕಣ್ಣಾರೆ ನೀಯ ಕಂಡವ್ನಿ. ಇದೇನೇ ನೀಯ ಮನೆ. ಇದೆಲ್ಲ ಒಂದು ವಟಾರ ಇದ್ದಂಗೆ ಐತೆ. ಎಲ್ಲ ನಿನ್ನ ಗಂಡಂದು ಬಾಡಿಗೆ ಗಿಡಿಗೆ ಅವರು ನಾಕಾಣೆ. ಇದೇ ಮನೆಗೆ ನೀ ಬಂದಿದ್ದು. ಬಾ ಕರೆದ್ಬಿಟ್ಟು ಮಾತಾಡ್ಸಿ ಮಕ್ಕೋಗಿ ಬಾ. ಯಾವಳ ಇರೋದು ಮನೆಗೆ? ಬಾರೇಚೆ ಕಡಿಕೆ ಬಾಯಿಲಿ. ಯಾವಳು ಬಾಕ್ಲು ತಗೊಂಡೋಳೆ ಕಣಮ್ಮ, ಒಳಗಡೆನೆ ಇತ್ತಾಳೆ ಅಂತ ಅನ್ನಿಸ್ತದೆ. ರೀ ರೀ ಬರ್ರಿ ಈಚೆ ಕಡಿಕೆ. ಕಂಡವ್ನಿ ಸಾಕು, ನಿಮ್ಮ ಕಳ್ಳಾಟ ಎಲ್ಲ ನಂಗೆ ಸಂದ ಗೊತ್ತಾಯ್ತು. ಬರ್ರಿ ಈಚೆ ಕಡಿಕೆ ರೀ. ನಿನ್ನ ಗಂಡಂಗೆ ಮೊದಲು 4 ಬಿಗಿಬೇಕು ನೋಡು. ಹೇಳಿ, ಯಾರು ನೀವು? ಏನು ಬೇಕಾಗಿತ್ತು? ಇವಳೆ ಮಗಳೇ, ಈ ಮಿಟ್ಟುಗ್ಲಾಡಿನೇನಿಯ. ನೋಡ್ದ ಹೆಂಗ್ ಮೆರ್ಕೊಂಡವಳೆ ಅಂತ ಹೇಳ್ಬಿಟ್ಟು 3 ಎಳೆ ಸರ ಹಾಕೊಂಡು ಎಂತ ಸಂದಕವಳೆ ಅಂತ ಹೇಳ್ಬಿಟ್ಟು ನೋಡ್ದೇನೆ. ನೋಡು ಏನು ಸಿಂಗಾರ ಮಾಡ್ಕೊಂಡವಳೆ. ಕಂಡೋರ್ ಗಂಡುಗಳನ್ನ ಬುಟ್ಟಿಗೆ ಹಾಕಬಿಟ್ಟು. ಏನು ಹೆಂಗೆಂಗೋ ಮಾತಾಡ್ತಾ ಇದ್ರಲ್ಲ, ನಾಲ್ಗೆನ ಸರಿಯಾಗಿ ಇಟ್ಕೊಂಡು ಮಾತಾಡಿ. ಯಾರು ನೀವು? ಯಾಕೆ ಈ ಥರ ಬಂದು ಜಗಳ ಮಾಡ್ತಾ ಇದ್ರಲ್ಲ? ನಿಮ್ಮ ನಾನು ಇದಕ್ಕೂ ಮೊದಲು ಎಲ್ಲೂ ನೋಡಿಲ್ಲ ಅಂತ ಅನ್ನಿಸ್ತಾ ಇತ್ತಲ್ಲ. ನೀವು ಯಾರು ಅಂತಾನೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಇದ್ಯಾಕೆ ಈ ಥರ ಬಂದ್ಬಿಟ್ಟು ಜಗಳ ಮಾಡ್ತಾ ಇದ್ರಲ್ಲ? ನೀವೆಲ್ಲೋ ಬೇರೆ ಅಡ್ರೆಸ್ಗೆ ಬಂದ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ನೋಡಿ, ಇದು ಬೇರೆ ಅಡ್ರೆಸ್ಸು. ನೀವು ಯಾವುದೋ ಬೇರೆ ಅಡ್ರೆಸ್ ಹುಡುಕೊಂಬಂದಿದ್ದೀರಾ. ದಯವಿಟ್ಟು ಇಲ್ಲಿಂದ ಹೋಗಿ. ಸುಮ್ಮನೆ ಗಲಾಟೆ ಮಾಡಬೇಡಿ. ಏನೇ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನನ್ನ ಗಂಡನ ಹತ್ರ ಚಕ್ಕಂದ ಆಡ್ಕೊಂಡು ನನ್ಗೇನೇನೆ ಏನ್ ಮಾಡ್ತಾ ಇದ್ಯಾ? ಮೋಸ ಮಾಡ್ತಾ ಇದ್ದೇನೆ. ಲೋಪರ್ ಅಂತ ತಕೊಬಿಟ್ಟು ಬಂದು ಹಾಳಾಗೋಗ ನೀನು. ನನ್ನ ಗಂಡನ ದಿನ ನಮ್ಮ ಮನೆಗೆ ಬಿಟ್ಟು ಕಳ್ಸಿದ್ರೆ ನೀನಿಯ ಸರಿ. ಇಲ್ಲ ಅಂತ ಹೇಳಿದ್ರೆ ನಿನಗೆ ಚರ್ಮ ಸುಲ್ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ ಅಷ್ಟೇ ನೀನಿಯ. ಅದು ಹೆಂಗೆ ನನ್ನ ಗಂಡನ ತಂದು ನಿನ್ನ ಮನೆಗೆ ಮಡಿಕೊಬಿಟ್ಟಿದ್ಯಾ? 1.5 ತಿಂಗಳಾಯ್ತು ನನ್ನ ಗಂಡ ಮನೆಗೆ ಬಂದ್ಬಿಟ್ಟು. ಮನೆ ಕಡೆಗೆ ತಿರುಗೂ ನೋಡ್ತಾ ಇಲ್ಲ ನನ್ನ ಗಂಡ. ಇಷ್ಟು ದಿನ ಸಂದಕ್ಕೆ ನೋಡ್ಕೊಳ್ಳೋ ನನ್ನ. ಅಯ್ಯೋ ಚಿನ್ನ ಬಂಗಾರಿ ಅಂತ ನೋಡ್ಕೊಳ್ಳೋನು ಅಂತವನ್ನ ನೀನು ಮಿಟ್ಟುಗ್ಲಾಡಿ ಏನೇನೇನೇನು ಮಿಣ 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 ಮಾತಾಡ್ಬಿಟ್ಟು ನೀನು ತಂದ್ಬಿಟ್ಟು ಬುಟ್ಟಿಗೆ ಹಾಕೊಂಡು ಏನೋ ನಾಕಾಣೆ ಅನ್ಯಾಯವಾಗಿ ನನ್ನ ಗಂಡನ ಬುಟ್ಟಿಗೆ ಹಾಕೋಬಿಟ್ಟಿದ್ಯಲೆ. ನಿನ್ನಂತರೂ ಬೇರೆ ಯಾವನು ಸಿಗ್ಲಿಲ್ವಾ? ನನ್ನ ಗಂಡನೇ ಬೇಕಿತ್ತ ನಿನಗೆ? ಬೇರೆ ಯಾವನ್ನ ಇಕ್ಕೊಂಡು ಏನಾರ ಮಾಡ್ಕೊಂಡು ಆಳ್ ಬಿದ್ದೋಗು. ನನ್ನ ಗಂಡನ್ನೇ ಯಾಕೆ ಇಕ್ಕೊಂಡಿದ್ಯಾ? ಕಾರ್ಯ ನನ್ನ ಗಂಡನ ಫಸ್ಟ್ ಕಳ್ಸೆ. ಏನು ತಲೆಗಿಲೆ ಕೆಟ್ಟಾಯ್ತಾ ಏನು? ನನ್ನ ಗಂಡನ ಜೊತೆ ನಾನು 30 ವರ್ಷದ ಮ್ಯಾಲಿಂದ ಸಂಸಾರ ಮಾಡ್ತಾ ಇದ್ದೀನಲ್ಲೇ ಮಿಟ್ಟುಗ್ಲಾಡಿ. ನೀನ್ ಬಂದ್ಬಿಟ್ಟಿಲಿ ನನ್ನ ಗಂಡನ ಕಳ್ಸು ಅಂತ ಹೇಳಿದ್ರೆ ಅಯ್ಯೋ 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 ಅಯ್ಯೋ. ನೋಡ್ದೇನಮ್ಮ ಎಷ್ಟು ಸುಳ್ಳು ಹೇಳ್ತಾಳೆ ಅಂತ ಹೇಳ್ಬಿಟ್ಟಳು. ಇವಳು ಮಾನ ಮರುವದಿ ಬಿಟ್ಟಳು. ಎಷ್ಟು ಸುಳ್ಳು ಹೇಳ್ತಾಳು ನೋಡು. ನಾನು ಯಾಕೆ ಸುಳ್ಳು ಹೇಳಿ? ನನ್ಗೇನು ತಲೆಗಿಲೆ ಕೆಟ್ಟೈತೆ ಸುಳ್ಳು ಹೇಳಕ್ಕೆ? ನೋಡು, ನನ್ನ ಗಂಡ ಅವನು 30 ವರ್ಷದಿಂದ ಅವನ ಜೊತೆ ನಾನು ಸಂಸಾರ ಮಾಡ್ಕೊಂಡಿದ್ದೀನಿ. ನೋಡು, ನನ್ನ ಮಗಳು ಇದ್ಲು. ಮಗಳು ಮದುವೆನೂ ಮಾಡಿದ್ದಾಯ್ತು, ಎಲ್ಲನೂ ಆಯ್ತು. ನೀನೆಲ್ಲ ಯಾವುದೋ ಮನೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬಂದಿದ್ಯಾ ಅಂತ ಅನ್ನಿಸ್ತೈತೆ. ರಾಜೇಶನ ನಿನ್ ಗಂಡ? ಅವರೇನೇನೆ ಮತ್ತೆ ಅವನೇ ನನ್ನ ಗಂಡನುವೆ. ಏನೇ ನೀನು ಮಗಳು ಮದುವೆ ಬೇರೆ ಮಾಡ್ಬಿಟ್ಟು ಕಳ್ಸಿದ್ಯಾ? ನಿನಗೆ ಮಗಳು ಬೇರೆ ಇದ್ಲ? ನನ್ನ ಗಂಡ ನಿನ್ನ ಗಂಡಂಗಂತಂದ್ರೆ ನನ್ನ ಗಂಡಂಗೆ ಹುಟ್ಟಿರೋದಂತೂ ಅಲ್ಲ, ಯಾವನಿಗೂ ಹುಟ್ಟಿರೋದಂತ ತಂದ್ಬಿಟ್ಟು ನನ್ನ ಗಂಡನ ತಗೆ ನೀ ಮದುವೆ ಮಾಡಿಸ್ತಾ? ನೋಡು, ಅದ್ದು ಮೀರ್ತಾ ಐತೆ ನಾಲ್ಗೆ ಸರಿಯಾಗಿ ಬರ್ಲಿ ಮಾತುಗಳು. ಕೊಂದು ಕೊಟ್ಟ ಅಂತ ಹೇಳಿದ್ರೆ ಏನಿಲ್ಲ. ನನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಬಿದ್ದಿದ್ದೀನಿ. ನಾವು ಸಪ್ತಪದಿ ತುಳಿದ್ಬಿಟ್ಟು ಮದುವೆ ಮಾಡ್ಕೊಂಡಿದೀವಿ. ಅದಕ್ಕೆ ಸಾಕ್ಷಿ ಬೇಕೇನ್ಲೆ ನಿನಗೆ? ಫೋಟೋಸ್ ತಂದ್ಬಿಟ್ಟು ತೋರಿಸ್ಲಾ ನಿನಗೆ? ಮಕ್ಕೆ ಸಿಗ್ತೀನಿ ನಿನಗೆ. 30 ವರ್ಷ ಆಯ್ತು ನಾನು ಮದುವೆ ಮಾಡ್ಕೊಂಡು. ಆರಾಮಾಗಿ ನನ್ನ ಮಗಳು ಮದುವೆ ಮಾಡ್ಬಿಟ್ಟು ನೆಮ್ಮದಿಗಿದ್ದೀವಿ. ಅಂತದ್ರಾಗ ಬಂದ್ಬಿಟ್ಟಿಲಿ ನನ್ನ ಗಂಡನ ಬಗ್ಗೆ ನೀವು ಮಾತಾಡ್ತಾ ಇದೆಯಲ್ಲ ನೀನು. ನಿನಗೆ ಏನು ತಗೊಂಡು ಹಾಕ್ಬೇಕು ಹೇಳಿ ನಿನಗೆ? ಅಯ್ಯೋ 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 ಅಯ್ಯೋ. ಅಂದ್ರೆ ಮಗಳು ಮದುವೆನೂ ಮಾಡಿದೀಯ ಅಂತ ಹೇಳಿದ್ರೆ ನೋಡ್ದೇನೆ ಮಮ್ತಿ ನಿನ್ನ ಗಂಡನ ಸುಲ್ಕೊಂಡು ತಿಂದ್ಬಿಟ್ಟವಳು ಇವಳಂತನೂ. ಅಯ್ಯಪ್ಪ ಲೇ ಬಿಡೆ, ನನಗೆ ಇಟ್ಕೊಂಡು ಹೊಡಿತೀಯನೆ. ನನ್ನ ಗಂಡನ ವಿಚಾರಕ್ಕೆ ನೀನು ಬಂದಳು. ನನ್ನ ಗಂಡ ನೀನು ಇಟ್ಕೊಂಡಿದ್ಯೇನೋ ಗೊತ್ತಿಲ್ಲ. ನನ್ನ ಗಂಡ ಭಾಳ ಒಳ್ಳೆಯವರು. ನನ್ನ ಗಂಡಂಗೆ ನಾನು ಅಂದರೆ ಭಾಳ ಇಷ್ಟ. ನಿನ್ನೇನು ಇಟ್ಕೊಂಡವನೆ ಅಂತಂದರೆ ನನ್ನ ಕೈ ನಂಬಕ್ಕೆ ಆಯ್ತಿಲ್ಲ. ನನ್ನೇನು ಇಟ್ಕೊಂಡು ಹೊಡಿಯೋಕ್ಕೆ ಬರ್ತೀಯಲ್ವಾ? ಬಿಡೆ ಜುಟ್ನ ಬಿಡೆ. ನನಗೇನೆ ಹೊಡಿತಾ ಇದೆಯಲ್ಲೇ ನೀನು. ಬಿಡೆ, ನನ್ನ ಗಂಡ ಕಂಡ್ಲೆ. ನನ್ನ ಗಂಡನ ಹತ್ರನೇ ಬಂದ್ಬಿಟ್ಟು ನನ್ನ ಗಂಡ ಅಂತ ಹೇಳ್ಬಿಟ್ಟು ನೀನು ವಾದ ಮಾಡ್ತಾ ಇದೆಯಲ್ಲ. ನನ್ನ ಗಂಡ ಬರಲಿ, ನಿಂಗೆ ಸರಿಯಾಗಿ ಮಾಡಿಸಿ ನಿಂಗೆ ನೋವು ಕೇರಿಸ್ತೀನಿ. ನೋಡ್ತಾ ಇರೋ ನಿನಗೆ. ಬಿಡೆ 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 ನನ್ನ ಮಗಳನ್ನ ಬಿಡೆ. ಮನೆಯಾಳಿ ಬಿಡೆ.
ನಾನೇಕೆ ಬಿಡ್ಬೇಕು ಮುದುಕಿ? ಹಿಂಗು ಅದ್ದೆ ಅಂತ ಹೇಳಿದ್ರೆ ಅಲ್ಲೇ ಉಳ್ಳಾಡ್ಕೊಂಡು ಬಿದ್ಬಿಡ್ತೀಯಾ? ಸುಮ್ಮನೆ ಹೋಗು. ನನ್ನ ಗಂಡನ ವಿಚಾರಕ್ಕೆ ಬಂದಳೆ, ನಾನು ಯಾರನ್ನೂ ಬಿಡಲ್ಲ. ನಾನೇನು ಸುಮ್ಮನೆ ಅಂತ ಅನ್ಕೊಬಿಟ್ಟಿದ್ಯಾ? ಈ ವಯಸ್ಸಾಗ ನನಗೇನು ಬಂತು ಒತ್ಕಲ್ಲ? ಕಂಡರ್ ಗಂಡುಗಳನ್ನೆಲ್ಲ ಬುಟ್ಟಿಗೆ ಹಾಕೊಳಕ್ಕೆ. ನನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಹೋದ್ರೆ ನನಗೆ ಸಾಕಾಗೈತೆ. ನಾನು ಯಾಕೆ ಇವಳು ಗಂಡನ ಜೊತೆ ಇದು ಮಾಡ್ಕೊಳ್ಳಿ? ನನಗೇನು ತಲೆ ಕೆಟ್ಟೈತಾ ಏನು? ನನ್ನ ಗಂಡನ ಜೊತೆ ನಾನು ಬಿದ್ದಿದ್ದೀನಿ. ಇವಳು ಯಾವಳ ಬಂದ್ಬಿಟ್ಟು ನನ್ನ ಗಂಡ ಅಂತ ಹೇಳಿದ್ರೆ ನಾನು ಸುಮ್ಕೆ ಇದ್ಬಿಡ್ಬೇಕಾ? ನನಗೇನು ಅಷ್ಟೊಂದು ತಿಕ್ಕಿಳಿದ್ಬಿಟ್ಟೈತಾ? ಇವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ನನ್ನ ಗಂಡನ ಕಳಿಸ್ಕೊಡಕ್ಕೆ? ನೋಡು, ನನ್ನ ಗಂಡ ಬರ್ಲಿ, ನಿಮ್ಗೆಲ್ಲ ಏನ್ ಮಾಡಿಸ್ತೀನಿ ಅಂತ ನೋಡ್ತಾ ಇರು. ನನ್ನ ಗಂಡ ದೇವ್ರು ಒಂದೇ, ನನ್ನ ಗಂಡನೂ ಒಂದೇನೇನೆ. ಬಿಡೆ ಮನೆಯಾಳಿ, ಬಿಡೆ ನನ್ನ ಮಗಳನ್ನ ಬಿಡೆ. ಎಷ್ಟು ಕಿತ್ತನ ಹೇಳ್ಬೇಕು ನಿನಗೆ? ಬಿಡು 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 ಅಂತ ಹೇಳ್ಬಿಟ್ಟು ಬಿಡೆ ನನ್ನ ಮಗಳನ್ನ. ಇಲ್ಲ ಅಂದ್ರೆ ನೀನು ಬಾರ್ಸಾಕ್ಬಿಡ್ತೀನಿ ನೋಡು. ಅಯ್ಯಯ್ಯೋ ಯಪ್ಪ, ಮನೆಯಾಳಿ ಒದ್ಬಿಟ್ಲೋ ಯಪ್ಪ. ನನ್ನ ಗಂಡನ ವಿಚಾರಕ್ಕೆ ಬಂದ್ರೆ ನಾನಂತೂ ಎಲ್ಲನೂ ಆಗ್ತೀನಿ. ಒಳ್ಳೆ ದುರ್ಗಿನೂ ಆಗೋದು ನನಗೆ ಗೊತ್ತು, ಎಲ್ಲ ಆಗೋದು ಗೊತ್ತು. ಏನ್ರೇ ನನ್ನ ಗಂಡನ ವಿಚಾರ ಎತ್ಕೊಂಡು ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ನೀವಿನ ಎಂತ ಬಿಟ್ಟೋರಿರ್ಬೇಡ. ಹೇಳೆ ನಡಿಯೇ ಇಲ್ಲಿಂದ. ನಿಮ್ಮನ್ನಂತೂ ನಮ್ಮ ಮನೆಗೆ ಬಂದ್ಬಿಟ್ಟು ನೀವು ಜಗಳ ಮಾಡಿದ್ರಿ ಅಂತಂದ್ರೆ ನನ್ನ ತಮ್ಮ ಪೊಲೀಸು ಕರೆದು ಜಾಮ್ ತೆಗಿಸ್ಬಿಡ್ತೀನಿ ಅಷ್ಟೇನೆ, ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಮನ್ಯಾಳಿ, ಅನ್ಯಾಯವಾಗಿ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನನ್ನ ಇವತ್ತು ಹೊಡೆದು ಮನೆಯಿಂದ ಈಚೆ ಕಡೆಗೆ ಹಾಕ್ತಿದ್ಯಾ ಅಂತ ಹೇಳಿದ್ರೆ ನೀನು ಎಂಥೋಳಿರ್ಬೇಡ. ನಿನ್ನ ಬಿಟ್ಬಿಟ್ಟು ಹೋಗೋ ಮಾತೇ ಇಲ್ಲ. ನನ್ನ ಗಂಡನ ಕರಿಯೇ, ನನ್ನ ಗಂಡನ ನಾನು ಕರ್ಕೊಂಡೇ ಹೋಗೋದು ಕರಿಯೇ. ನನ್ನ ಗಂಡ ಬೇಕೇ ಬೇಕು ನನಗೆ. ನಮ್ಗಲ್ಲಿ ಮನೆ ದಿಕ್ಕಿಲ್ದಂಗೆ ಆಗೋಗ್ಬಿಟ್ಟೈತೆ ನನಗೆ. ನನ್ನ ಗಂಡ ಇಲ್ಲ, ನನ್ನ ಸಂಸಾರ ನಡೆಯೋಕ್ಕಿಲ್ಲ. ನನಗೆ ನನ್ನ ಗಂಡ ಬೇಕೇ ಬೇಕು. ನೀನು ಕರೆದ್ರೇನೇ ಸರಿ. ನನ್ನ ಗಂಡ ಬರೋ ಗಂಟನೂ ಇಲ್ಲೇ ಕುತ್ಕೊಬಿಡ್ತೀನಿ ನಾನಂತೂ. ಇದೇ ನಿಮ್ಮ ಅಪ್ಪನ ಮನೆ ಅಂತ ಅನ್ಕೊಂಡೇನಿ. ನಿಮ್ಮ ತಾತ ಕಟ್ಸೋನ ಈ ಮನೆಯ ಮನೆ ಮುಂದೆ ಕುಂತ್ಕೊಳ್ಳೋಕೆ? ಏನಿದ್ರು ಹೋಗ್ಬಿಟ್ಟು ಅವನ ಹತ್ರ ಮಾತಾಡು. ಬತ್ತಲ್ಲ ನನ್ನ ಗಂಡ, ಆಮೇಲೆ ಮಾತಾಡ್ಸೋಸ್ತೀನಿ. ನೀನೇನಾರ ಜಾಸ್ತಿ ಮಾತಾಡ್ದೆ ಅಂತಂದ್ರೆ ಸುಮ್ಮನಿರಲ್ಲ ಅಷ್ಟೇನೆ. ಇಬ್ರು ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ಬಿಡ್ತೀನಿ ನಾನಂತೂ. ಹೋಗ್ತಾ ಇರ್ರಿ ಒಂದು ಕ್ಷಣ, ಯಾವ ಕ್ಷಣನೂ ಇಲ್ಲಿ ನಿಂತ್ಕ ಕುಡಿದ್ ನೀವು ಹೋಗ್ತಾ ಇರ್ಬೇಕು ಅಷ್ಟೇನೆ. ಮನೆಯಾಳಿಗಳ ಸುಮ್ಮನಿರೋಳನ್ನ ಬಂದ್ಬಿಟ್ಟು ಕೆಣಿಕೊಂಡು ಬಂದ್ಬಿಟ್ಟು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿದ್ರಲ್ಲ ನೀವು. ಎಂತ ಬಿತ್ರೆ ಇರಬೇಡ ನೀವು. ಏನೇ ಬಿತ್ರಿ ಗಿತ್ರಿ ಛತ್ರಿ ಅಂತ ಯಾಕಿತ್ತೋ ಛತ್ರಿ ನನ್ನ ಗಂಡನ ಕಟ್ಕೊ ಬಂದಿರೋದಲ್ದೇನೆ. ಅಮ್ಮ ಬಾಮ ಬಿಡ್ಸು ಈ ಮನೆಯಾಳಿನ. ಯಪ್ಪ ಬಿಡೆ ನನ್ನ ತಲೆನ. ನನ್ನ ಗಂಡನ ಇಕ್ಕೊಂಡಿರೋದಲ್ದೆ ನನಗೆ ಟೆನ್ಷನ್ ಕೊಡ್ತಾ ಇದೀಯ ನೀನು. ಮನೆಯಾಳಿ ಬಿಡೆ ಬಿಡೆ. ಅವ್ವ ಮಗಳೇ ತೆಳಬಿಟ್ಲು. ಇವ್ರ ಮೇಲೆ ಬಿದ್ದುಬಿಟ್ಟಿದ್ದೀನಿ ಎತ್ತು ಬಾರೆ ಚೇರುಗಳ ಮೇಲೆ. ಯವ್ವ ಯಾವ ಚಿಕ್ಕೋರು ದೊಡ್ಡರು ಅಂತ ನೋಡಕ್ಕಿಲ್ಲ ಈ ಮನೆಯಾಳಿ. ತೊಳ್ಬಿಟ್ಟು ನಮ್ಮನೇನಿಯ ಸೊಂಟೆ ಎಲ್ಲ ನನ್ನ ನೋಯಿಸ್ಬಿಡ್ತಾವಳಲ್ಲ. ಬಾರ್ಲೇ ಯವ್ವ, ಬಾರೆ ಸರ್ನ ಬಾರೆ, ಎತ್ತು ಬಾರೆ ನನ್ನ. ಆಯ್ತಿಲ್ಲ ನನಗೆ ಎತ್ತು ಬಾರೆ. ಇವಳು ಬಿಡ್ತಿಲ್ಲ ಕಣಮ್ಮ ಜುಟ್ಟು. ಇವಳು ಜುಟ್ಟು ಹಿಡ್ಕೊಳ ಕೀಟೇಟವೆ. ನಂದು ಉದ್ದ ಜುಟ್ಟೈತಿ ಅಂತ ಹಿಡ್ಕೊಬಿಟ್ಟವಳು ಕಣಮ್ಮ ಇವಳು. ಬಿಡೆ ಬಿಡೆ ಮನೆಯಾಳಿ. ಅಯ್ಯಪ್ಪ ಅಮ್ಮ, ಹೇಳ್ತಿದ್ದೀನಲ್ಲ ಮುಚ್ಕೊಂಡು ಹೋಗ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ತೊಟ್ಟಕ್ ಪಿಟ್ಟಕ್ ಅನ್ಕೊಡ್ದು ಹೋಗ್ತಾ ಇರ್ಬೇಕು ಅಷ್ಟೇನೆ. ನೀನು ಉದ್ಧಾರ ಆಗಲ್ಲ. ನನ್ನ ಗಂಡನ ಮಡಿಕೊಂಡು ನೀನು ಆಟ ಆಡ್ತಿದ್ಯಲ್ಲ, ನೀನು ಉದ್ಧಾರ ಆಗಲ್ಲ. ನೀನು ಸರ್ವನಾಶ ಆಗೋಗ್ಬಿಡ್ತೀಯ ನೀನು. ನಮ್ಮನ್ನೇ ಹಿಡ್ಕೊಂಡು ಹೊಡಿತೀಯಲ್ಲ ನೀನು. ನೀನು ಎಂತೋಳಿರ್ಬೇಡ ನೀನು. ನನ್ನ ಗಂಡ ಬರಲಿ ಆಮೇಲೆ ಮಾತಾಡ್ಬಿಟ್ಟು ನಿನಗೆ ಉತ್ತರ ಕೊಡ್ತೀನಿ. ಅಲ್ಲಿ ಗಂಟ ನಾನು ನಿನಗೇನು ಉತ್ತರ ಕೊಡಲ್ಲ. ಬರಲಿ ನನ್ನ ಗಂಡ, ಇಲ್ಲೇ ಕುಂತ್ಕೊಂಡಿರ್ತೀನಿ. ಇಲ್ಲೇ ಕುಂತ್ಕೊಳಕ್ಕಿದೆ ನಿಮ್ಮ ಅಪ್ಪನ ಮನೆ ಅನ್ಕಂಡ? ಇಲ್ಲ ಇದೇ ನಮ್ಮ ಮನೆ ಅನ್ನೋ ಧರ್ಮ ಛತ್ರ ಅನ್ಕೊಂಡೇನಿ. ಏಯ್ ಎದ್ ನಡಿಲ್ಲ ಈಚೆ ಕಡಿಕೆ. ಅಯ್ಯೋ ಮಗಳೇ ಬಾ, ನಿನ್ ಗಂಡ ಬರ್ಲಿ ಬಾ ಮಾತಾಡೋಣ. ಎದ್ದೊಳೆ ಮ್ಯಾಕೆ? ಎದ್ದೊಳೆಲೆ ಕಂಡೀವ್ ನೀನು ಇನ್ನಂತವ್ರನ್ನ. ನನ್ನ ಗಂಡ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಎದ್ದೊಳೆ ಮ್ಯಾಕೆ? ಏನಿಲ್ಲ ಪರ್ಕೆ ಗಿರ್ಕೆ ತಗೊಂಡು ಅಂಬ್ರಿಸ್ಬಿಡ್ತೀನಿ ನಾನಂತೂ. ನನ್ನ ಗಂಡನ ವಿಚಾರಕ್ಕೆ ಬಂದು ನನ್ನ ಗಂಡ ಮೈಬಾಕ್ಸ್ ದುಡ್ದು ಮಾಡಿ ಎಲ್ಲ ಮಾಡಿ ನನ್ನ ಮಗಳನ್ನ ಅಮೇರಿಕಾ ಸಂಬಂಧ ಕೊಟ್ಬಿಟ್ಟು ಮದುವೆ ಮಾಡೋಕ್ಕೆ ಎಷ್ಟು ಒದ್ದಾಡಿ ಸತ್ತವನೆ ಅಂತ ನನಗೆ ಗೊತ್ತು. ಬಂದ್ಬಿಟ್ಲು ಇವಳು ದೊಡ್ಡದಾಗೆ. ಅಯ್ಯೋ 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 ಅಯ್ಯೋ, ನೋಡ್ದೆ ನಮ್ಮ ಕೇಳಿಸ್ಕೊಂಡೆನಮ್ಮ. ನನ್ನ ಮಗಳನ್ನ ಮಾತ್ರ ಬೀದಿ ಬಿಕ್ಕಾರಿ ಮಾಡ್ಬಿಟ್ಟು ಇವಳ ಮಗಳನ್ನ ಅಮೇರಿಕಾ ಸಂಬಂಧ ಕೊಟ್ಬಿಟ್ಟು ಮದುವೆ ಮಾಡೋನಂತೆ ಸೋಪರ್ ನನ್ನ ಮಗ. ಏಯ್ ಏನಿದ್ರು ಕಿರ್ಚ್ಕೊಳ್ಳೋದಿದ್ರೆ ಈಚೆ ಕಡೆಗೆ ಕಿರ್ಚ್ಕೊಳ್ಳಲೇ. ನನ್ನ ಗಂಡನ ಬಗ್ಗೆ ಮಾತಾಡಿ ಲೋಪರ್ ಗೀಪರ್ ಅಂದ್ಬಿಟ್ರೆ ನಿನ್ನ ಇಲ್ಲೇ ಜಾಕ ತಂದು ಬಿಡಿಲಿ ಕತ್ತರ್ಸಾಕ್ಬಿಡ್ತೀನಿ. ಹೋಯ್ತಾರ ಸುಮ್ಮನೆ. ಏನ್ ಅನ್ಕೊಂಡಿದ್ಯಾ? ಭಾಳ ಸ್ಮೂತ್ ಆಗಿರ್ಬೋದು ನೋಡಕ್ಕೆ. ಗಂಡನ ವಿಚಾರ ಅಂತ ಬಂತು ಅಂದ್ರೆ ಎಲ್ಲ ಅವಳು ದುರ್ಗಿ ಕಾಳಿ ಆಗೋಗ್ಬಿಡ್ತಾಳೆ. ಎದ್ ನಡಿಲೇ ಮಗಳೇ ಬಾ, ಇಲ್ಲೇ ಹತ್ತು ಮನೆ ತ ಕುಂತ್ಕೊಂಡಿರನ್ ಬಾ. ಆಮೇಗಿಂದ ಮಾತಾಡನ್ ಬಾ. ಸುಮ್ಮನೆ ಎದೋಳು ಮ್ಯಾಕೆ ಎದೋಳೆ. ಇಷ್ಟಕ್ಕೆ ಬಿಡಲ್ಲ, ಬತ್ತೀವಿ ನೋಡ್ತಾ ಇರು. ಇಲ್ಲೇ ಕುಂತ್ಕೊಂಡಿರ್ತೀನಿ. ನನ್ನ ಗಂಡ ಬರೋ ಗಂಟನೂ ಕುಂತ್ಕೊಂಡ್ರಿ ಈಚೆ ಕಡೆ ಕುಂತ್ಕೊಂಡು ಭಿಕ್ಷೇತ್ರಿ ಯಾರು ಬೇಡ ಅಂತಾರೆ. ಬರ್ಲಿ ನನ್ನ ಗಂಡ. ನನ್ನ ಮಗಂಗೆ ಒಂದ್ಸಲ ವಿಚಾರಿಸ್ಕೊಂತೀನಿ.